ಆರ್ತಿ, ಏನು ಯೋಚನೆ ಮಾಡ್ತಾ ಕೂತಿದ್ಯಾ? ಏನಾಯ್ತು? ನಾನೊಂದು ಸಂಕಷ್ಟದಲ್ಲಿ ಸಿಲುಕಾಕೊಂಡಿದ್ದೀನಮ್ಮ. ಏನೇ ಅಂತ ಕಷ್ಟ ನಿನಗೆ? ಕಷ್ಟದ ಮೇಲೆ ಕಷ್ಟ ಬರ್ತಾನೇ ಇದೆ. ಒಂದಿನಾದ್ರೂ ನೆಮ್ಮದಿಯಾಗಿಲ್ವಲ್ಲೇ ನೀನು? ಯಾವ ಪೂರ್ವ ಜನ್ಮದ ಕರ್ಮನೇ ಏನು? ಯಾವ ಜನ್ಮದಲ್ಲಿ ನಾನು ಯಾರಿಗೆ ಅನ್ಯಾಯ ಮಾಡಿದ್ನೇನು ಅದು ನನ್ನ ಈ ಜನ್ಮದಲ್ಲಿ ಕಾಡ್ತಾ ಇದೆ. ನಾನು ಎಲೆಕ್ಷನ್ ನಿಲ್ತಾ ಇರೋದು ಒಂದು ಒಳ್ಳೆ ಉದ್ದೇಶಕ್ಕೆ. ಆದರೆ ಇದರಿಂದ ಸೂರ್ಯ ಅವರಿಗೂ ಕಷ್ಟ ಆಗ್ತಿದೆ, ಆರ್ಯನಿಗೂ ಕಷ್ಟ ಆಗ್ತಿದೆ. ನಾನು ಎಲೆಕ್ಷನ್ ನಿಲ್ಲದೆ ಬೇರೆ ಯಾವ ದಾರಿನೂ ಇಲ್ಲ ಅಮ್ಮ. ಅಲ್ವೇ, ನೀನು ನೋಡಿದ್ರೆ ಹೀಗೆ ಹೇಳ್ತೀಯ, ಆರ್ಯ ನೋಡಿದ್ರೆ ಇಷ್ಟು ದಿನ ಎಲ್ಲಿದ್ದೆ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಸೂರ್ಯ ಅವರು ನಿನ್ನನ್ನು ಏನೂ ಪ್ರಶ್ನೆ ಕೇಳದೆ ತನ್ನ ಪಾಡಿಗೆ ತಾನು ಸುಮ್ಮನೆ ಇದ್ದಾರೆ. ಒಬ್ಬೊಬ್ಬರ ಮುಖ ಒಂದೊಂದು ದಿಕ್ಕಿಗಿದೆ. ಈ ಮುಸ್ಕಿನ ಗುದ್ದಾಟ ಎಲ್ಲಿವರೆಗೆ ಅಂತ? ಈ ಮುಸ್ಕಿನ ಗುದ್ದಾಟ ಬೇಡ ಅಂತಾನೆ ಸೂರ್ಯ ಅವರು ನಿರ್ಧಾರ ಮಾಡಿದ್ದಾರೆ. ಒಂದೇ ನಾನು ಎಲೆಕ್ಷನ್ ನಿಲ್ಬೇಕೋ ಬೇಡವೋ ಅನ್ನೋದು ಡಿಸೈಡ್ ಮಾಡಬೇಕು. ಇಲ್ಲ ಅಂದರೆ ಅವ್ರ ಪಕ್ಷ ಬಿಟ್ಟು ಬರೋದನ್ನ ನಾನು ಒಪ್ಕೋಬೇಕು. ನೋಡಾರ್ತಿ, ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಅದನ್ನು ನೀನು ಒಪ್ಕೋಬೇಕು ಅಂತ ನಾನು ಬಲವಂತ ಮಾಡಲ್ಲ. ಏನು ಹೇಳಿ? ಸೂರ್ಯ ನಿನ್ನನ್ನು ಪುನರ್ವಿವಾಹ ಮಾಡಿಕೊಂಡು ನಿನಗೊಂದು ಒಳ್ಳೆ ಬದುಕು ಕೊಟ್ಟಿರೋ ಪುಣ್ಯಾತ್ಮ. ಇಷ್ಟು ವರ್ಷ ಪಕ್ಷಕ್ಕಾಗಿ ದುಡಿದು ಸಮಾಜದಲ್ಲಿ ಗೌರವ ಸಂಪಾದಿಸ್ಕೊಂಡಿದ್ದಾರೆ. ನೀನು ಅವ್ರ ಧರ್ಮಪತ್ನಿಯಾಗಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಅವ್ರ ಮುಂದಿನ ರಾಜಕೀಯ ಜೀವನಕ್ಕೆ ಬೆಂಬಲವಾಗಿರಬೇಕು ಕಡೆ. ಅದನ್ನು ಬಿಟ್ಟು ನೀನೇ ರಾಜಕೀಯಕ್ಕೆ ನಿಲ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ ಹೇಳು? ನೀನು ಈ ರಾಜಕೀಯದಿಂದ ಹಿಂದೆ ಸರಿಯೋದೇ ಒಳ್ಳೇದು ಕಡೆ. ಇಲ್ಲ ಅಂದ್ರೆ ವಿರೋಧ ಪಕ್ಷದವರು ಕೊಡೋ ಕಷ್ಟಕ್ಕೆ, ಹಿಂಸೆಗೆ ಆರ್ಯ ಅವರು, ಸೂರ್ಯ ಅವರು ಬಲಿಯಾಗಬೇಕಾಗುತ್ತೆ. ಇದರಿಂದ ನಾನು ಹಿಂದೆ ಸರಿದ್ರೆ ಅವ್ರಿಗೆ ತೊಂದರೆ ಜಾಸ್ತಿ ಅಮ್ಮ. ಅವರು ವಿರೋಧಿಗಳ ಕಪ್ಪಿ ಮುಷ್ಟಿಗೆ ಅವರಿಗೆ ಗೊತ್ತಿಲ್ಲದ ಹಾಗೆ ಸಿಕ್ಕಾಕೊಂಡಿದ್ದಾರೆ. ಇದು ನಾನು ಅವ್ರಿಗೆ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳಿದ್ರು ಅವ್ರ ಕೈಲಿ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಸಮಾಜದಲ್ಲಿ ಸೂರ್ಯ ಅವರು ಪ್ರಾಮಾಣಿಕವಾಗಿ ದುಡಿದು ಘನತೆ ಗೌರವವನ್ನು ಸಂಪಾದಿಸಿದ್ದಾರೆ. ಆದರೆ ಅವ್ರ ವಿರೋಧಿಗಳೇ ಅದನ್ನು ಹಾಳು ಮಾಡೋದಕ್ಕೆ ಭ್ರಷ್ಟಾಚಾರ, ಕಿಡ್ನಾಪ್, ಆಪೋದನೆ ಮಾಡಿದ್ದಾರೆ. ಅದಕ್ಕೆ ನಾನು ಎಲೆಕ್ಷನಿಗೆ ನಿಲ್ಲೇಬೇಕು. ನನಗೆ ಎಲೆಕ್ಷನ್ ಎಷ್ಟು ಅನಿವಾರ್ಯನೋ ಅಷ್ಟೇ ಅನಿವಾರ್ಯ ಎಲೆಕ್ಷನ್ ಮುಗಿಯೋ ತನಕ ನಾನು ಸೂರ್ಯ ಅವರಿಂದ ಈ ಮನೆಯಿಂದ ದೂರ ಇರಲೇಬೇಕು. ಏನೇ ಹೇಳ್ತಾ ಇದ್ಯಾ ಆರ್ತಿ? ಹೌದು ಅಮ್ಮ, ನಾ ಎಲೆಕ್ಷನ್ ನಿಲ್ಲೋ ನಿರ್ಧಾರದಿಂದ ಹಿಂದೆ ಸರಿಯೋದಕ್ಕೆ ಸೂರ್ಯ ಅವರು ಗಡುವು ಕೊಟ್ಟಿದ್ದಾರೆ. ಆದರೆ ನಾನು ಮಾತ್ರ ಈ ನಿರ್ಧಾರದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ನಿರ್ಧಾರನೇ? ಈ ಮನೆ ಬಿಟ್ಟು ಹೋಗ್ಬೇಕು ಅಂತ. ಮನೆ ಬಿಟ್ಟು ಹೋಗ್ತೀಯಾ? ಎಲ್ಲಿಗೆ? ನಮ್ಮನೆಗ? ಗೊತ್ತಿಲ್ಲ. ತುಂಬಾ ಆತುರದಲ್ಲಿ ನಿರ್ಧಾರ ತಗೊಳ್ತಾ ಇದ್ದೀಯ ಆರ್ತಿ. ಒಂದ್ಸಲ ಯೋಚನೆ ಮಾಡೆ. ಈ ಮನೆನ ನೀನು ಬಿಟ್ಟು ಹೋದ್ರೆ ಮತ್ತೆ ಈ ಮನೆ ಬಾಗಿಲು ನಿನ್ಗೋಸ್ಕರ ತೆಗ್ದಿರುತ್ತೆ ಅಂತ ಅನ್ಕೊಂಡಿದ್ಯಾ ನೀನು? ಪರವಾಗಿಲ್ಲಮ್ಮ, ನನಗೆ ಸೂರ್ಯ ಅವರು ಚೆನ್ನಾಗಿರೋದು ಮುಖ್ಯ. ನಿನ್ನಿಂದ ದೂರ ಆಗಿ ಸೂರ್ಯ ಅವ್ರು ಚೆನ್ನಾಗಿರ್ತಾರೆ ಅನ್ನೋ ಮಾತು ಸುಳ್ಳು ಕಣೆ. ಸತ್ಯ ಆಗ್ಬೋದಲ್ವಾ? ಅಂದ್ರೆ ಸೂರ್ಯ ಅವರು ನೀನ್ ದೂರ ಆಗೋದನ್ನ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ಯಾ? ಇಷ್ಟಪಡಲ್ಲ, ಆದ್ರೆ ಅನಿವಾರ್ಯ. ಬೇರೆ ವಿಧಿ ಇಲ್ಲ ನನಗೆ. ಆರ್ತಿ, ಪ್ಲೀಸ್ ಅಮ್ಮ, ಹೆಚ್ಚು ಮಾತು ಬೇಡ ಇದ್ರ ಬಗ್ಗೆ. ನೀನ್ ತಗೊಂಡಿರೋ ನಿರ್ಧಾರನ ಒಂದ್ಸಲ ಕೂಲಂಕುಷವಾಗಿ ಯೋಚನೆ ಮಾಡಿ ನೋಡೆ. ಆತುರದಲ್ಲಿ ಏನೋ ನಿರ್ಧಾರ ತಗೊಂಡು ಜೀವನ ಹಾಳು ಮಾಡ್ಕೋಬೇಡ. ನೀನ್ ಚೆನ್ನಾಗಿರ್ಲಿ ಅಂತ ಸೂರ್ಯ ಅವ್ರ ಜೊತೆ ನೀನ್ ಪುನರ್ವಿವಾಹ ಮಾಡಿದೆ ನಾನು. ಈಗ ನೀನು ಅದೇ ಸಂಬಂಧನ ಕಡ್ಕೊಂಡು ದೂರ ಹೋಗ್ತೀನಿ ಅಂತ ಹೇಳ್ತಾ ಇದೀಯ. ನನ್ಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ಕಣೆ. ಇನ್ನೊಂದ್ಸರಿ ಚೆನ್ನಾಗಿ ಯೋಚನೆ ಮಾಡಿ ನೋಡು.
ಇಷ್ಟಾದ್ಮೇಲೂ ನಿನ್ನಿಷ್ಟ. ಅಮ್ಮ, ನಾನು ಅವತ್ತು ಹೋಗಿದ್ದೆ. ಆರ್ಯ ಎಷ್ಟೊಂದು ನನ್ನ ಮೇಲೆ ಅನುಮಾನ ಪಡೋದಕ್ಕೆ ಕಾರಣ ಇದೆ ಅಮ್ಮ. ನನ್ನ ಅವತ್ತು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ರಂಜಿತ್.